ನಮಸ್ಕಾರ ವೀಕ್ಷಕರೇ, ಶುಭ ಸಂಜೆ. ಗುಡುಚಿ ಆಯುರ್ವೇದ ಮಗುವಿನ ನಗು ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಬಂಜತನದ ಸಮಸ್ಯೆಗಳ ಬಗ್ಗೆ ನಾವು ಮಾತನಾಡ್ತೀವಿ. ಬಂಜತನ ಅಂತ ಅಂದ್ರೆ ಏನು, ಫಿಮೇಲ್ ಕಾಸಸ್ ಏನಿರಬಹುದು, ಮೇಲ್ ಕಾಸಸ್ ಏನಿದೆ. ಇತ್ತೀಚಿನ ದಿನಗಳಲ್ಲಿ ಮದುವೆ ಆದಂತಹ ಹಲವಾರು ಕಪಲ್ಸ್ ಈ ಒಂದು ಬಂಜತನದ ಸಮಸ್ಯೆಗಳಿಗೆ ತುತ್ತಾಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಎಲ್ಲ ರೀತಿಯಾಗಿರುವಂತಹ ಪರೀಕ್ಷೆಗಳನ್ನ ಮಾಡಿಸ್ತಾರೆ, ರಿಪೋರ್ಟ್ಸ್ ನಾರ್ಮಲ್ ಆಗಿರುತ್ತೆ, ಆದ್ರೂ ಕೂಡ ಕನ್ಸೀವ್ ಆಗ್ತಾ ಇರೋದಿಲ್ಲ. ಸಾಕಷ್ಟು ರೀತಿಯಾಗಿರುವಂತಹ ಟ್ರೀಟ್ಮೆಂಟ್ಸ್ಗೆ ಒಳಗಾಗಿರ್ತಾರೆ, ಅಲ್ಲೂ ಕೂಡ ಸಕ್ಸಸ್ ಅನ್ನೋದು ಸಿಗ್ತಾ ಇರೋದಿಲ್ಲ ಅಂತ ಹೇಳ್ಬೋದು. ಇನ್ನು ಗುಡುಚಿ ಆಯುರ್ವೇದದಲ್ಲಿ ಈ ಒಂದು ಬಂಜತನದ ಸಮಸ್ಯೆಗೆ ಯಾವ ರೀತಿಯಾಗಿರುವಂತಹ ಚಿಕಿತ್ಸೆಗಳಿದೆ, ಇದೆಲ್ಲದ್ರ ಬಗ್ಗೆ ಕಾರ್ಯಕ್ರಮದಲ್ಲಿ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಡೋದಕ್ಕೆ ಇಬ್ರು ವಿಶೇಷವಾಗಿರುವಂತಹ ಅತಿಥಿಗಳು ನಮ್ಮ ಜೊತೆ ಇದ್ದಾರೆ. ಮೊದಲನಾಗಿ ವೆಲ್ಕಮ್ ಮಾಡ್ತೀನಿ, ಗುಡುಚಿ ಆಯುರ್ವೇದ ಫೌಂಡರ್ ಆಗಿರುವಂತಹ ಪ್ರಶಾಂತ್ ಸರ್ ನಮ್ಮ ಜೊತೆ ಇದ್ದಾರೆ. ಸರ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ತೆ ಪ್ರಶಾಂತ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಧನ್ಯವಾದ. ಹಾಗೆ ಗುಡುಚಿ ಆಯುರ್ವೇದ ಚೀಫ್ ಡಾಕ್ಟರ್ ಆಗಿರುವಂತಹ ಡಾಕ್ಟರ್ ಯಮುನಾ BS ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನು ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ತೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಕಾರ್ಯಕ್ರಮನ ಶುರು ಮಾಡೋದಕ್ಕಿಂತ ಮುಂಚೆ ಬಂಜತನದ ಸಮಸ್ಯೆಗಳ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಡಾಕ್ಟರ್ ಯಮುನಾ ಅವರಿಗೆ ಟೈಮ್ಸ್ ಗ್ರೂಪ್ ವತಿಯಿಂದ ಸರ್ವಿಕ್ಸ್ ಎಕ್ಸಲೆನ್ಸ್ ಅವಾರ್ಡ್ ಇನ್ ಆಯುರ್ವೇದ ಫಾರ್ ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ಸ್ ಬಂದಿದೆ. ಸೊ ಆ ಒಂದು ಸುಂದರವಾದಂತಹ ಕ್ಷಣಗಳು ಯಾವ ರೀತಿ ಇತ್ತು, ಒಂದು ಬೈಟ್ ಬರ್ತಾ ಇದೆ, ನೋಡ್ಕೊಂಡು ಬರೋಣ. Service Excellence in Ayurveda Infertility Care, and the award goes to Dr. Yamuna BS of Guduchi Ayurveda. Congratulations. Continue to work hard in silence. Let success make the noise. Hi, I am Dr. Yamuna BS, Chief Doctor, Guduchi Ayurveda Private Limited. Every time when I see my patient conceive, that gives me a sense of bliss and content feeling, and this recognition from Times is a icing on the cake. Thank you so much, Times Group. ಡಾಕ್ಟರ್ ಯಮುನಾ, ಈ ಒಂದು ಬಂಜತರ ಅಂತ ಹೇಳಿದ ತಕ್ಷಣ ಎಲ್ಲೋ ಒಂದ್ ಕಡೆ ಹೆಣ್ಣು ಮಕ್ಕಳಿಗೆ ತುಂಬಾ ಬೇಜಾರಾಗುತ್ತೆ ಅಂತ ಹೇಳ್ಬೋದು. ಸೊ ಬಂಜೆತನ, ಈ ಒಂದು ಇನ್ಫರ್ಟಿಲಿಟಿನ ಯಾವ ರೀತಿ ಡಿಫೈನ್ ಮಾಡ್ತಾರೆ ಡಾಕ್ಟರ್? ಇನ್ಫರ್ಟಿಲಿಟಿ ಅಂದರೆ ಈಗ ಬಂಜೆತನ ಅಂದರೆ ಏನಾಗುತ್ತೆ ಅಂದರೆ, ಈಗ ಅವರು ಮದುವೆ ಆದಮೇಲೆ ಸತತವಾಗಿ ಅವರು 1 ವರ್ಷ ಯಾವುದೇ ಏನು ಫ್ಯಾಮಿಲಿ ಪ್ಲ್ಯಾನಿಂಗ್ ಇಶ್ಯೂಸ್ ಇಲ್ದಲ್ಲೇ ಅನ್ಪ್ರೊಟೆಕ್ಟೆಡ್ ಸೆಕ್ಸ್ ಅಂತ ಹೇಳ್ತೀವಿ, ಈ ಥರ ಇಂಟರ್ ಕೋರ್ಸ್ ಮಾಡಿ ಕೂಡ ಅವರಿಗೆ ಗರ್ಭ ನಿಲ್ಲಿಲ್ಲ ಅಂದರೆ ಪ್ರೆಗ್ನೆನ್ಸಿ ಆಗಿಲ್ಲ ಅಂದಾಗ ಏನಾಗುತ್ತೆ ಅಂದರೆ ಅದನ್ನು ನಾವು ಇನ್ಫರ್ಟಿಲಿಟಿ ಅಂತ ಹೇಳಿ ತಗೊಳ್ತೀವಿ. ಇತ್ತೀಚೆಗೆ ಅದು ಇನ್ಫರ್ಟಿಲಿಟಿ ಅಂತ ನೋಡಿದಾಗ ಅದು ಹೆಣ್ಮಕ್ಳಷ್ಟೇ ಅಂತ ಅಲ್ಲ, ಎರಡೂ ಈಕ್ವಲ್ ಇದಿರುತ್ತೆ ರೆಸ್ಪಾನ್ಸಿಬಿಲಿಟಿ. ಹೆಣ್ಮಕ್ಳಲ್ಲಿ ಎಷ್ಟು ಇಂಪಾರ್ಟೆನ್ಸು ಗಂಡು ಮಕ್ಕಳಲ್ಲೂ ಅಷ್ಟೇ ಇರುತ್ತೆ. ಇವಾಗ ನಾವು 1 in 6 ಕಪಲ್ಸ್ ಇನ್ಫರ್ಟಿಲಿಟಿಗೆ ಲೀಡ್ ಆಗ್ತಾ ಇದ್ದಾರೆ ಟೋಟಲ್ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ. ಅದರಲ್ಲಿ 1 in 3 ಮೇಲ್ ಇನ್ಫರ್ಟಿಲಿಟಿನೂ ಇರುತ್ತೆ, ಇಲ್ಲ 1 in 3 ಫಿಮೇಲ್ ಇನ್ಫರ್ಟಿಲಿಟಿ ಕೂಡ ಆಗಿರ್ಬೋದು. ಈ ಒಟ್ಟು ಇನ್ಫರ್ಟಿಲಿಟಿ ಬೋತ್ ಇಬ್ಬರಲ್ಲೂ ಇರ್ಬೋದು, ಈಗ ಸ್ತ್ರೀನಲ್ಲಾರು ಇರ್ಬೋದು, ಪುರುಷರಲ್ಲಾರು ಇರ್ಬೋದು. ಯಾರಿಗಾದರೂ ತೊಂದರೆ ಇದ್ದರೂ ಕೂಡ ಅದನ್ನು ನಾವು ಇಲ್ಲಿ ಬಂಜೆತನ ಅಂತ ಹೇಳಿ ತಗೊಳ್ತೀವಿ. ಖಂಡಿತ. ಸೊ ಇಬ್ರು ಕಾರಣ ಆಗಿರ್ತಾರೆ ಅಂತ ಹೇಳಿದ್ರಿ. ಇನ್ನು ಫಿಮೇಲ್ ಕಾಸಸ್ ಬಗ್ಗೆ ಮಾತಾಡೋದಾದ್ರೆ, ಫಿಮೇಲ್ ಕಾಸಸ್ ಏನಿರುತ್ತೆ? ಈಗ ಫಿಮೇಲ್ ಇನ್ಫರ್ಟಿಲಿಟಿಗೆ ಅಂತ ಬಂದಾಗ ಯೂಶಲಿ ಮೊದಲನೇದಾಗಿ ಒಂದು ಇತ್ತೀಚೆಗೆ ಲೈಫ್ ಸ್ಟೈಲು, ಮತ್ತು ನೆಕ್ಸ್ಟು ಸೆಕೆಂಡ್ ಒನ್ನು ಸ್ಲೀಪ್ ಪ್ಯಾಟರ್ನ್ಸ್. ನಮ್ಮದು ಜೀವನ ಶೈಲಿ ತುಂಬ ಚೇಂಜ್ ಆಗ್ತಾ ಇರೋದು ಕೂಡ ತುಂಬ ಇಂಪ್ಯಾಕ್ಟ್ ಆಗಿದೆ. ಈಗ ಲೇಟ್ ನೈಟ್ಸ್ ವರ್ಕ್ ಮಾಡೋದಾಗಿರ್ಬೋದು, ಸರಿಯಾದ ಟೈಮಿಗೆ ಊಟ ಮಾಡ್ದಲ್ಲೇ ಇರೋವಂಥದ್ದು, ತುಂಬ ಜಂಕ್ ಫುಡ್ಗಳನ್ನ ಮೊರೆ ಹೋಗ್ತಾ ಇರೋವಂಥದ್ದು. ಮತ್ತು ಇನ್ನು ಸೆಕೆಂಡು ಸ್ಲೀಪ್, ಈಗ ಲೇಟ್ ನೈಟ್ ವರ್ಕ್ ಮಾಡೋದಾಯಿತು, ಮತ್ತು ಬೆಳಗಿನ ಹೊತ್ತು ತುಂಬ ಹೊತ್ತು ಮಲಗುವಂಥದ್ದು, ಈ ಎರಡೂ ಕೂಡ ತುಂಬ ಇಂಪಾರ್ಟೆಂಟ್ ಪಾಸಿಟಿವ್ ಫ್ಯಾಕ್ಟರ್ಸು. ಇನ್ನು ನಾವು ಫಿಸಿಕಲಿ ಅಂತ ನೋಡಿದಾಗ ಈ PCOD ಸಮಸ್ಯೆ ಇರ್ಬೋದು, ಅಂದರೆ ಇದು ಒಂದು ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಆಗುವಂಥದ್ದು. ಇಲ್ಲಿ ಅವರಿಗೆ ಓವ್ಯುಲೇಷನ್ನು ಪ್ರಾಪರಾಗಿ ಆಗ್ತಾ ಇರಲ್ಲ. ಇನ್ನು 4th ಅಂದರೆ ಹೈಪೋಥೈರಾಯ್ಡಿಸಮ್ ಇಶ್ಯೂಸು, ಯಾವುದೇ ಥರ ಥೈರಾಯ್ಡ್ ರಿಲೇಟೆಡ್ ಅವರು ಹಾರ್ಮೋನಲ್ ತೊಂದರೆ ಇದ್ದರೂ ಕೂಡ ತೊಂದರೆ ಆಗುತ್ತೆ. ಇನ್ನು ಎಂಡೋಮೆಟ್ರಿಯೋಸಿಸ್ ಅಂತ ಹೇಳ್ತೀವಿ, ಅಂದರೆ ಎಂಡೋಮೆಟ್ರಿಯಮ್ ಒಂದು ಲೇಯರು ಗರ್ಭದಿಂದ ಹೊರಗಡೆನೂ ಕೂಡ ಬೆಳೀತಾ ಇರುತ್ತೆ. ಈ ಒಂದು ಇದನ್ನು ನಾವು ಎಂಡೋಮೆಟ್ರಿಯೋಸಿಸ್ ಅಂತ ಹೇಳ್ತೀವಿ. ಇನ್ನು ಅಡಿನೋಮಯೋಸಿಸ್ ಅಂತ ಹೇಳ್ತೀವಿ. ಈ ಥರ ಯಾವುದೇ ರಿಲೇಟೆಡ್ ಪೆಲ್ವಿಕ್ ಇನ್ಫ್ಲಮೇಟ್ರಿ ಡಿಸೀಸ್ ಇದ್ದರೂ ಕೂಡ ಅದು ಇನ್ಫರ್ಟಿಲಿಟಿಗೆ ಲೀಡ್ ಮಾಡುತ್ತೆ. ಇನ್ನು ಅದರ್ ಫ್ಯಾಕ್ಟರ್ಸ್ ಅಂದರೆ ಅವ್ರದ್ದು ಸ್ಮೋಕಿಂಗ್ ಹ್ಯಾಬಿಟ್ಸ್ ಇರ್ಬೋದು, ಆಲ್ಕೋಹಾಲ್ ಹ್ಯಾಬಿಟ್ಸಿಂದನೂ ಆಗಿರ್ಬೋದು. ಅದ್ರ ಜೊತೆಗೆ ಪರ್ಟಿಕ್ಯುಲರ್ಲಿ ಫೆಲೋಪಿಯನ್ ಟ್ಯೂಬ್ ಅಂತ ಹೇಳ್ತೀವಿ, ಅಲ್ಲಿ ಕೂಡ ಬ್ಲಾಕೇಜಸ್ ಆಗಿದ್ರು ಕೂಡ ಇದು ಇನ್ಫರ್ಟಿಲಿಟಿಗೆ ಲೀಡ್ ಮಾಡುತ್ತೆ. ಈ ಎಲ್ಲ ಪಾಸಿಟಿವ್ ಫ್ಯಾಕ್ಟರ್ಸು ಕೂಡ ಇನ್ಫರ್ಟಿಲಿಟಿಗೆ ಲೀಡ್ ಮಾಡುತ್ತೆ. ಮತ್ತು ತುಂಬ ಜನ ಇತ್ತೀಚೆಗೆ ತುಂಬ ಮೋರ್ ಫ್ರೀಕ್ವೆಂಟ್ಲಿ ಆ್ಯಂಟಿಬಯೋಟಿಕ್ಸ್ ತೊಗೋತಾ ಇರ್ತಾರೆ. ಅದ್ರ ಜೊತೆಗೆ ತುಂಬ ಲಾಂಗ್ ಟರ್ಮ್ ಮೆಡಿಕೇಷನ್ಸ್, ಈಗ ರುಮೆಟೆಡ್ ಆರ್ಥ್ರೈಟಿಸಿಗಿರ್ಬೋದು, ಡಯಾಬಿಟಿಸಿಗಿರ್ಬೋದು, ಲಾಂಗ್ ಟರ್ಮ್ ಮೆಡಿಕೇಷನ್ಸ್ ತೊಗೋತಾ ಇರ್ತಾರೆ. ಇದರಿಂದನೂ ಕೂಡ ಆಗುತ್ತೆ. ಇನ್ನು ಅಟ್ ಲಾಸ್ಟ್ ಒಬೆಸಿಟಿ,
ಇದರಿಂದನೂ ಕೂಡ ಇನ್ಫರ್ಟಿಲಿಟಿಗೆ ಲೀಡ್ ಮಾಡುತ್ತೆ. ಖಂಡಿತವಾಗ್ಲೂ. ಸೊ ಪ್ರಶಾಂತ್ ಸರ್, ಈಗಷ್ಟೇ ಡಾಕ್ಟರ್ ಯಮುನಾ ಅವ್ರು ಹೇಳ್ತಾ ಇದ್ರು ಬರೀ ಮಹಿಳೆಯರಷ್ಟೇ ಅಲ್ಲ ಪುರುಷರು ಕೂಡ ಕಾರಣರಾಗಿರ್ತಾರೆ ಅಂತ. ಸೊ ಮೇಲಲ್ಲಿ ಏನೆಲ್ಲ ಕಾಸಸ್ ಇರ್ಬೋದು ಇನ್ಫರ್ಟಿಲಿಟಿಗೆ? ಇನ್ಫ್ಯಾಕ್ಟ್ ಡಾಕ್ಟರ್ ಹೇಳ್ದಂಗೆ US ಅಂತ ಕಂಟ್ರೀಸಲ್ಲಿ ನೋಡಿದ್ರೆ ಆಲ್ಮೋಸ್ಟ್ 50% ಮೇಲ್ ಇನ್ಫರ್ಟಿಲಿಟಿ ಕಾಸಸ್ ಇದೆ. ಬಟ್ ಇಂಡಿಯಾದಲ್ಲಿ ನೋಡಿದ್ರೆ ಇಟ್ಸ್ ಆಲ್ಮೋಸ್ಟ್ 33%. ಸೊ ಕಾಸಸ್ ಅಂದರೆ ಅಲ್ಲಿ ಮೇಡಮ್ ಹೇಳಿದಾಗೆ ಕೆಲವೊಂದು ಓವರ್ಲ್ಯಾಪ್ ಆಗ್ತವೆ. ಸೊ ಬ್ರಾಡ್ಲಿ ನಾನೊಂದು 4-5 ಕ್ಯಾಟಗರೀಸ್ ಹೇಳಬೇಕು ಅಂತಂದರೆ, ಒಂದು ಫಿಸಿಕಲ್ ಚಾಲೆಂಜಸ್ ಇರ್ತವೆ. ಫಾರ್ ಎಕ್ಸಾಂಪಲ್ ಗಂಡು ಮಕ್ಕಳಲ್ಲಿ ಕೆಲವೊಂದು ಸಮಸ್ಯೆಗಳಿರ್ತವೆ. ಫಾರ್ ಎಕ್ಸಾಂಪಲ್ ವೆರಿಕೋಸಿಲ್ ಅಂತ ಹೇಳ್ತೀವಿ, ಅಥವಾ STD ಆಗಿರ್ಬೋದು, ರೈಟ್. ಸೊ ಈ ರೀತಿ ಕೆಲವೊಂದು ಫಿಸಿಕಲ್ ಪ್ರಾಬ್ಲಮ್ಸ್ಗಳಿರ್ತವೆ ಒಂದು. ಇನ್ನು ಎರಡನೇದಾಗಿ ಕೆಲವೊಂದು ಹೆಲ್ತ್ ಕಂಡೀಷನ್ಸ್, ಕೆಲವೊಬ್ಬರಿಗೆ ಡಯಾಬಿಟಿಕ್ ಇದ್ದು ಕೂಡ ಮೇಲ್ ಇನ್ಫರ್ಟಿಲಿಟಿಗೆ ಲೀಡ್ ಮಾಡುತ್ತೆ. ಇನ್ನು ಕೆಲವೊಬ್ಬರು ಯಾರು ಲೇಟ್ ನೈಟು ಕಾಲ್ ಸೆಂಟ್ರಲ್ಲಿ ವರ್ಕ್ ಮಾಡ್ತಾರೆ ಅವ್ರಿಗೆ ಸರ್ವೇ ಸಾಮಾನ್ಯವಾಗಿ ಈ ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ ಇನ್ಫೆಕ್ಷನ್ ಇರುತ್ತೆ, ಅದರಿಂದ ಕೂಡ ಇನ್ಫರ್ಟಿಲಿಟಿ ಆಗೋದನ್ನು ನಾವು ನೋಡಿದ್ದೀವಿ. ಇನ್ನು ಕೆಲವೊಬ್ಬರಿಗೆ ಗಂಡು ಮಕ್ಕಳಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರುತ್ತೆ. ಈಗ ಕೆಲವು ಗಂಡು ಮಕ್ಕಳಿಗೆ ನೋಡಿರ್ಬೋದು, ಅವರಿಗೆ ಒಂಥರ ಅಬ್ನಾರ್ಮಲ್ ಗ್ರೋತ್ ಇರುತ್ತೆ ಚೆಸ್ಟ್ ರೀಜನಲ್ಲಿ, ಪ್ಲಸ್ ಕೈ ಮೇಲೆ ಅಥವಾ ಕಾಲ ಮೇಲೆ ಕೂದಲುಗಳು ಬೆಳೆದಿರಲ್ಲ. ಸೊ ಬೇಸಿಕಲಿ ಇಟ್ ಬಿಕಾಸ್ ಆಫ್ ಹಾರ್ಮೋನಲ್ ಇಂಬ್ಯಾಲೆನ್ಸು. ಸೊ ಆ ರೀತಿ ಇದ್ದಾಗಲೂ ಕೂಡ ಮೇಲ್ ಇನ್ಫರ್ಟಿಲಿಟಿಗೆ ಲೀಡ್ ಮಾಡುತ್ತೆ. ಇನ್ನು ಕೆಲವೊಂದು ಎಕ್ಸೆಸಿವ್ ಮೆಡಿಕೇಷನ್ಸ್ ಮೇಡಮ್ ಹೇಳಿದಾಗೆ, ವೆದರ್ ಇಟ್ಸ್ ರುಮಟೆಡ್ ಆರ್ಥರೈಟಿಸ್ಗೋಸ್ಕರ ಕೆಲವೊಬ್ಬರು ಲಾಂಗ್ ಟೈಮಲ್ಲಿ ಸ್ಟೆರಾಯ್ಡ್ಸ್ ತೊಗೊಳ್ತಿರ್ತಾರೆ. ಇನ್ನು ಕೆಲವರು ಆ್ಯಂಟಿಬಯೋಟಿಕ್ಸನ್ನು ಎಕ್ಸೆಸಿವ್ ಆಗಿ ತೊಗೊಂಡಿರ್ತಾರೆ. ಆ ಕೇಸಸ್ಸಲ್ಲೂ ಕೂಡ ಮೇಲ್ ಇನ್ಫರ್ಟಿಲಿಟಿಗೆ ಲೀಡ್ ಮಾಡುತ್ತೆ. ಇನ್ನು ಕೊನೆಯದಾಗಿ ಹೇಳಬೇಕಂದ್ರೆ ಲೈಫ್ ಸ್ಟೈಲ್ ಈಸ್ ಬಿಕಮ್ ಎ ಮೇಜರ್. ಮೇಲ್ಗಡೆದೆಲ್ಲ ಒಂದು 6% 7% ಆ ರೀತಿ ಇದೆ. ಲೈಫ್ ಸ್ಟೈಲ್ ಈಸ್ ಬಿಕಮ್ ಎ ಮೇಜರ್ ರೀಸನ್ ಫಾರ್ ಮೇಲ್ ಇನ್ಫರ್ಟಿಲಿಟಿ. ಎಕ್ಸೆಸಿವ್ ಸ್ಟ್ರೆಸ್, ಪ್ರತಿಯೊಬ್ಬರು ಸ್ಟ್ರೆಸ್ಸಲ್ಲಿ ಕೆಲಸ ಮಾಡ್ತಿದ್ದಾರೆ, ದಟ್ ಈಸ್ ಒನ್ ಆಫ್ ದ ಮೇನ್ ರೀಸನ್. ಅಥವಾ ಈ ಆಲ್ಕೋಹಾಲು ಮತ್ತು ಸ್ಮೋಕಿಂಗ್ ಜಾಸ್ತಿ ಆದಾಗಲೂ ಕೂಡ ಈ ಸ್ಪರ್ಮ್ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಸೊ ದಟ್ ಈಸ್ ಅನದರ್ ರೀಸನ್. ಕೆಲವೊಂದು ಸಲ ಈ ರಾಂಗ್ ಮನೆಮದ್ದುಗಳನ್ನು ರಾಂಗ್ ಆಗಿ ಮತ್ತು ಲಾಂಗ್ ಡ್ಯೂರೇಷನ್ ತೊಗೊಳಕ್ಕೆ ಶುರು ಮಾಡ್ತಾರೆ. ಉದಾಹರಣೆ ಕೊಡಬೇಕಂದ್ರೆ, ಈ ಕೆಲವರು ಏನೋ ಕೆಮ್ಮಿದೆ ನೆಗಡಿದೆ ಅಂತ ಹೇಳ್ಬಿಟ್ಟು ದಿನ ಬೆಳಿಗ್ಗೆ ಅದು ತುಳಸಿ ತಿನ್ನೋದು, ಆ ಥರ ಆದರೂ ಕೂಡ ಏನಾಗುತ್ತೆ ಅಂದರೆ, ಜಾಸ್ತಿ ತುಳಸಿ ತಿಂದಷ್ಟು ನಿಮಗೆ ಅದು ಸ್ಪರ್ಮ್ ಕ್ವಾಲಿಟಿ, ಡಿಸೈರ್ಸು ಅದೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಇನ್ನು ನಮ್ಮಲ್ಲಿ ಬಂದಂಥ ಒಂದು ಕೇಸ್ ನೋಡಿದಾಗ, ಒಬ್ಬ ಆಟೋ ಡ್ರೈವರು ಒಂದು ಲಾಂಗ್ ಟೈಮಲ್ಲಿ ನನಗೆ ಗ್ಯಾಸ್ಟ್ರಿಕ್ ಇಶ್ಯೂ ಇತ್ತು. ಸೊ ಅವನು ಯಾರೋ ಸುಣ್ಣ ತಿನ್ನಿ ಕಡಿಮೆ ಆಗುತ್ತೆ ಅಂತ ಹೇಳಿದಂತೆ. ಸೊ ದಿನ ಸುಣ್ಣ ತಿನ್ನೋಕ್ಕೆ ಶುರು ಮಾಡ್ತಾ. ಸೊ ಆಲ್ಮೋಸ್ಟ್ 1.5 year ಆಗೋಷ್ಟಲ್ಲಿಗೆ ಅವನು ಗ್ಯಾಸ್ಟ್ರಿಕ್ ಸಮಸ್ಯೆ ಸರಿ ಹೋಯಿತು, ಬಟ್ ಒಂದು ಸ್ಪರ್ಮ್ ಕೌಂಟ್ ಆಲ್ಮೋಸ್ಟ್ 0 ಆಗಿಬಿಟ್ಟಿತ್ತು. ಸೊ ದಟ್ ಈಸ್ ಅನದರ್ ರೀಸನ್. ಇನ್ನು ಚಿಕ್ಕ ವಿಷಯಗಳಿರುತ್ತೆ, ನಮ್ಗೆ ಗೊತ್ತೇ ಇರಲ್ಲ, ಅನ್ಕಾನ್ಷಿಯಸ್ಲಿ ಈ ಮಿಸ್ಟೇಕ್ಗಳನ್ನು ಮಾಡ್ತಿರ್ತೀವಿ. ಉದಾಹರಣೆ ಹೇಳಬೇಕಂದ್ರೆ, ಈ ಬೇಸಿಕಲಿ ಅಂಡರ್ ಗಾರ್ಮೆಂಟ್ಸ್ ಏನು ಹಾಕ್ಕೊಳ್ತಾರೆ, ಬೇಸಿಕಲಿ ಯಾವುದೇ ಒಂದು ಜೆನಿಟಲ್ ಪಾರ್ಟ್ಗೆ ಲಾಡ್ ಆಫ್ ವೆಂಟಿಲೇಷನ್, ಲಾಡ್ ಆಫ್ ಏರ್ ಹ್ಯಾಸ್ ಟು ಗೋ ಥ್ರೂ. ಈಗ ತುಂಬ ಜನ ಫ್ಯಾಷನ್ ಫ್ರೀಕಾಗಿ ವಿ ಕಟ್ಟು ಆ ಥರದ್ದೆಲ್ಲ ಇನ್ನೇರ್ ಹಾಕೊಂಡಾಗ ಅಲ್ಲಿ ಕೂಡ ಬ್ಲಡ್ ಸರ್ಕ್ಯುಲೇಷನ್ ಸ್ಟಾಪ್ ಆಗಿ ಅಲ್ಲೂ ಕೂಡ ಇಶ್ಯೂಸ್ ಆಗ್ತವೆ. ವೆರಿ ಮೈನರ್. ಕೆಲವೊಬ್ಬರಿಗೆ ಗೊತ್ತಿಲ್ಲದೇ ಲ್ಯಾಪ್ಟಾಪನ್ನು ತಮ್ಮ ತೊಡೆ ಮೇಲೆ ಇಟ್ಕೊಂಡು ಅಲ್ಲಿಂದ ಸುಮಾರು ಹೀಟ್ ಡಿಸಿಪೇಟ್ ಆಗ್ತಿರ್ತದೆ ಲ್ಯಾಪ್ಟಾಪಿಂದ, ಅದರಿಂದ ಕೂಡ ಇನ್ಫರ್ಟಿಲಿಟಿಗೆ ಕಾರಣಗಳು ಆಗ್ತಿರ್ತವೆ. ಸೊ ಈ ರೀತಿ ಸುಮಾರು ಲೈಫ್ ಸ್ಟೈಲ್ ಡಿಸೀಸ್ಗಳು, ಮೆಡಿಸಿನ್ಸ್ಗಳು ಅಥವಾ ಹೆಲ್ತ್ ಕಂಡೀಷನ್ಸ್ಗಳು, ಆಲ್ ಆಫ್ ದೀಸ್ ಥಿಂಗ್ಸ್ ಆರ್ ಲೀಡಿಂಗ್ ಟು ಮೇಲ್ ಇನ್ಫರ್ಟಿಲಿಟಿ ಅಂತ ಹೇಳ್ಬೋದು. ಖಂಡಿತವಾಗ್ಲೂ. ಇನ್ನು ಡಾಕ್ಟರ್ ಯಮುನಾ ಅವರೇ, ಒಂದು ಫ್ಯಾಮಿಲಿ ಕಂಪ್ಲೀಟ್ ಆಗಬೇಕು ಅಂತಂದರೆ ಒಂದು ಮಗು ಆಗಬೇಕು ಅಂತ ಹೇಳ್ತಾರೆ. ಸೊ ತುಂಬ ಜನ ಎಷ್ಟೊಂದು ಪ್ರಯತ್ನ ಪಟ್ಟಿರ್ತಾರೆ ಅಂತ ಹೇಳ್ಬೋದು, ಏನೇನೋ ಟ್ರೈ ಮಾಡಿರ್ತಾರೆ. ಆದರೆ ವಿಶೇಷವಾಗಿ ಗುಡುಚಿ ಆಯುರ್ವೇದನಲ್ಲಿ ಈ ಒಂದು ಇನ್ಫರ್ಟಿಲಿಟಿ ಸಮಸ್ಯೆಗೆ ಯಾವ ರೀತಿ ಚಿಕಿತ್ಸೆ ಆಪ್ಷನ್ಸ್ ಇದೆ, ಇದ್ರ ಬಗ್ಗೆ ವೀಕ್ಷಕರಿಗೆ ತಿಳಿಸ್ಕೊಡಿ. ಇನ್ಫರ್ಟಿಲಿಟಿ ಅಂತ ಬಂದಾಗ ನಾನು ಮುಂಚೆನೇ ಹೇಳ್ದಂಗೆ, ಈಗ ಸ್ತ್ರೀಯರದ್ದು ಎಷ್ಟಿರುತ್ತೋ ಅಷ್ಟೇ ಪುರುಷರದ್ದು. ಇನ್ನು ನಾವು ಮೇಜರಾಗಿ ಫಸ್ಟು ಅವರಿಗೆ ಕಂಪ್ಲೀಟ್ ಅನಾಲಿಸಿಸ್ ಅಂತ ಮಾಡ್ತೀವಿ. ಅವ್ರದ್ದು ಕಂಪ್ಲೀಟ್ ಕೇಸ್ ಹಿಸ್ಟ್ರಿ ತೊಗೊಂಡು ಅವ್ರಿಗೆ ಯಾವ್ದಾದ್ರು ಟೆಸ್ಟ್ಗಳೆಲ್ಲ ನೀಡಿದರೆ ಅದನ್ನು ಮಾಡಲೇಬೇಕಾಗುತ್ತೆ. ಯಾಕೆಂದರೆ ಅಲ್ಲಿ ನಾವು ಪಾಸಿಟಿವ್ ಫ್ಯಾಕ್ಟರ್ಸ್ನ ನೋಡಬೇಕಾಗತ್ತೆ. ಅಂದರೆ ಯಾವುದರಿಂದ ಅವರಿಗೆ ಇನ್ಫರ್ಟಿಲಿಟಿ ಆಗ್ತಾ ಇದೆ ಅನ್ನೋದನ್ನು ರೂಟ್ ಕಾಸನ್ನು ನೋಡಿಕೊಂಡು ನಾವು ರೂಟ್ ಕಾಸಿಗೆ ಟ್ರೀಟ್ಮೆಂಟ್ ಮಾಡಬೇಕಾಗತ್ತೆ. ಇಲ್ಲಿ ನಾವು ಶಮನೌಷಧಿ ಅಂತಲೂ ಮಾಡ್ತೀವಿ ಮತ್ತು ಕೆಲವೊಂದು ಶೋಧನ ಚಿಕಿತ್ಸೆ ಮಾಡ್ತೀವಿ. ಶಮನೌಷಧಿ ಅಂದರೆ ಮೆಡಿಸಿನ್ಸ್ಗಳನ್ನ ಕೊಟ್ಟು ನಾವು ಅವರಿಗೆ ಟ್ರೀಟ್ಮೆಂಟ್ ಮಾಡೋದಾಯಿತು. ಈಗ ಫಾರ್ ಎಕ್ಸಾಂಪಲ್ PCOD ಅಂದರೆ ಅವ್ರಿಗೆ ಅಲ್ಲಿ ಇರ್ರೆಗ್ಯುಲರ್ ಸೈಕಲ್ ಇರುತ್ತೆ, ಓವ್ಯುಲೇಷನ್ ಆಗ್ತಾ ಇರಲ್ಲ. ಆ ಥರ ಕಂಡೀಷನಲ್ಲಿ ಅವ್ರಿಗೆ ಮೆಡಿಸಿನ್ಸ್ ಮುಖಾಂತರ ಪೀರಿಯಡ್ಸ್ನ ರೆಗ್ಯುಲರೈಸ್ ಮಾಡಬೇಕು, ಪ್ಲಸ್ ಓವ್ಯುಲೇಷನ್ ರೆಗ್ಯುಲರಾಗಿ ಆಗೋ ಥರ ಮಾಡಬೇಕಾಗತ್ತೆ. ಇನ್ನು ಶೋಧನ ಚಿಕಿತ್ಸೆ ಅಂತ ಹೇಳ್ತೀವಿ. ಅಂದರೆ ಕೆಲವೊಬ್ಬರಿಗೆ ಈಗ ಆಲ್ರೆಡಿ ತುಂಬ ಕಡೆ ಮೆಡಿಸಿನ್ಸ್ಗಳನ್ನ ತೊಗೊಂಡು ಕೆಲವೊಬ್ಬರು IUI ಪ್ರೊಸೀಜರ್ಸ್ ಎಲ್ಲ ಅಂಡರ್ಗಾನು ಆಗಿರ್ತಾರೆ. ಈ ಥರದವರಿಗೆ ನಮ್ಮಲ್ಲಿ ಡಿಟಾಕ್ಸ್ ಅಂತೇಳಿ ಒಂದು ಪ್ರೋಗ್ರಾಮ್ ಮಾಡಿ ಆಮೇಲೆ ನಾವು ಶಮನೌಷಧಿನ ಸ್ಟಾರ್ಟ್ ಮಾಡ್ತೀವಿ. ಇನ್ನು ಕೆಲವೊಂದು ಕೇಸಸ್ಗಳೀಗ ಟ್ಯೂಬ್ ಬ್ಲಾಕ್ ಆಗಿರುತ್ತೆ, ಪಾರ್ಷಿಯಲ್ ಟ್ಯೂಬ್ ಬ್ಲಾಕೇಜಸ್ಸು, ಈ ಥರ ಕಂಡೀಷನಲ್ಲಿ ಅದಕ್ಕೆ ಅಂತೇಳಿ ಉತ್ತರ ಬಸ್ತಿ ಅಂತ ಮಾಡ್ತೀವಿ. ಇದೊಂದು ಟ್ರೀಟ್ಮೆಂಟು ಡೈರೆಕ್ಟಾಗಿ ಮೆಡಿಸಿನ್ಸ್ನ ಯುಟ್ರಸ್ಸಿಗೆ ಕೊಡೋ ಅಂಥದ್ದು. ಈ ಥರ ಟ್ರೀಟ್ಮೆಂಟ್ಸ್ಗಳನ್ನ ನಾವು ಪರ್ಟಿಕ್ಯುಲರ್ಲಿ ಫೀಮೇಲ್ ಇನ್ಫರ್ಟಿಲಿಟಿನಲ್ಲಿ ಮಾಡ್ತೀವಿ.
ಅದೇ ಥರ ಮೇಲ್ ಇನ್ಫರ್ಟಿಲಿಟಿನಲ್ಲೂ ಕೂಡ ಅವ್ರದ್ದು ಪಾಸಿಟಿವ್ ಫ್ಯಾಕ್ಟರ್ಸ್ ಏನಿದೆ ಅಂತ ನೋಡಿಕೊಂಡು ಶಮನೌಷಧಿ ಬೇಕಾ ಇಲ್ಲ ಶೋಧನ ಚಿಕಿತ್ಸೆ ಬೇಕಾ ಅನ್ನೋದ್ರ ಮೇಲೆ ನಾವು ಡಿಸೈಡ್ ಮಾಡಿ ಕೊಡಬೇಕಾಗತ್ತೆ. ಖಂಡಿತವಾಗ್ಲೂ ವೀಕ್ಷಕರೇ, ಕಾರ್ಯಕ್ರಮದಲ್ಲಿ ಬಂಜತನದ ಸಮಸ್ಯೆಗಳ ಬಗ್ಗೆ ಮಾತನಾಡ್ತಾ ಇದ್ವಿ. ನೀವು ಕೂಡ ವೈದ್ಯರನ್ನ ನೇರವಾಗಿ ಭೇಟಿ ಮಾಡಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಕೂಡ ನಿಮಗೆ ಅಪಾಯಿಂಟ್ಮೆಂಟ್ ಫೋನ್ ನಂಬರ್ಸ್ ಬರ್ತಾ ಇದೆ, ಕರೆ ಮಾಡಿ ಅಪಾಯಿಂಟ್ಮೆಂಟ್ನ ಪಡ್ಕೊಳ್ಬೋದು. ವಾಟ್ಸಪ್ ಅಲ್ಲಿ ನಿಮ್ಮ ಮೆಡಿಕಲ್ ರಿಪೋರ್ಟ್ಸ್ನ ಕಳಿಸ್ಬೋದು, ಅಥವಾ ಖುದ್ದಾಗಿ ಬಂದಾಗ ಕೂಡ ನಿಮ್ಮ ರಿಪೋರ್ಟ್ಸ್ನ ತಗೊಂಡು ಡಾಕ್ಟರ್ ಯಮುನಾ ಅವ್ರನ್ನ ಭೇಟಿ ಮಾಡ್ಬೋದು. ನಿಮ್ಮ ಒಂದು ಸಮಸ್ಯೆಗೆ ಖಂಡಿತವಾಗ್ಲೂ ಪರಿಹಾರ ಸಿಕ್ಕತ್ತೆ, ಆ ಒಂದು ತೊಂದರೆಯಿಂದ ಕೂಡ ಹೊರಗಡೆ ಬರ್ತೀರಾ. ಇನ್ನು ಗುಡುಚಿ ಆಯುರ್ವೇದದ ವತಿಯಿಂದ ಅಂತಂದ್ರೆ ಸಾಕಷ್ಟು ಕಿಟ್ಸ್ಗಳನ್ನ ಕೂಡ ಮಾಡಿದ್ದೀರಾ ಅಂತ ಹೇಳ್ಬೋದು ಡಾಕ್ಟರ್ ಯಮುನಾ ಅವರೇ. ಈ ಒಂದು ಇನ್ಫರ್ಟಿಲಿಟಿ ಸಮಸ್ಯೆಗೆ ತುಂಬಾ ಟ್ರೀಟ್ಮೆಂಟ್ಸ್, ಈಗ ನೀವೇ ಹೇಳ್ದಂಗೆ ಆರ್ಟಿಫಿಷಿಯಲ್ ಮೆಥಡ್ ಎಲ್ಲ ಟ್ರೈ ಮಾಡ್ಬಿಟ್ಟಿರ್ತಾರೆ ಅಂತ ಹೇಳ್ಬೋದು. ಈ ಒಂದು ಕಿಟ್, ಫೀಮೇಲ್ ಇನ್ಫರ್ಟಿಲಿಟಿ ಕಿಟ್ ಯಾವ ರೀತಿ ಯೂಸ್ ಮಾಡಬೇಕಾಗತ್ತೆ, ಹೇಗೆ ಹೆಲ್ಪ್ ಆಗುತ್ತೆ? ಈಗ ಜನರಲೈಸ್ ಆಗಿ ಇದೆಲ್ಲ ಡಿಸೀಸ್ಗಳು, ಇದೆಲ್ಲ ಪಾಸಿಟಿವ್ ಫ್ಯಾಕ್ಟರ್ನ ಅನಲೈಸ್ ಮಾಡಿ ನಾವು ಈ ಕಿಟ್ಟನ್ನು ಮಾಡಿರೋ ಅಂಥದ್ದು. ಈ ಕಿಟ್ಟಲ್ಲಿ 3 ಥರ ಮೆಡಿಸಿನ್ಸ್ ಇದೆ. ಅದರಲ್ಲಿ ಪರ್ಟಿಕ್ಯುಲರ್ಲಿ ಒಂದು ಲಿಕ್ವಿಡ್ ಇದೆ, ಇದು ಕಷಾಯ ಬೇಸ್ ಇರುತ್ತೆ. ಅದನ್ನು 10 ml ವಿತ್ 30 ml ಆಫ್ ವಾರ್ಮ್ ವಾಟ್ರಲ್ಲಿ ಬೆಳಗ್ಗೆ ಮತ್ತು ರಾತ್ರಿ ಊಟಕ್ಕಿಂತ ಒಂದು ಅರ್ಧ ಗಂಟೆ ಮುಂಚೆ ತೊಗೊಳ್ಬೇಕಾಗತ್ತೆ. ಮತ್ತು ಇನ್ನೊಂದು ಟ್ಯಾಬ್ಲೆಟ್ ಬರುತ್ತೆ, ಆ ಟ್ಯಾಬ್ಲೆಟು ಬೆಳಗ್ಗೆ ಒಂದು ರಾತ್ರಿ ಒಂದು ಊಟ ಆದಮೇಲೆ ತೊಗೊಳ್ಬೇಕಾಗತ್ತೆ. ಇನ್ನು ಪರ್ಟಿಕ್ಯುಲರ್ಲಿ ಅದರಲ್ಲಿ ಒಂದು ಮೆಡಿಕೇಟೆಡ್ ಗೀ ಇದೆ. ಈ ಒಂದು ಗೀನ ಬೆಳಗ್ಗೆ ಖಾಲಿ ಹೊಟ್ಟೆನಲ್ಲಿ 1 ಚಮಚನ ಒಂದು ಅರ್ಧ ಲೋಟ ಬಿಸಿ ಬಿಸಿ ನೀರಲ್ಲಿ ಹಾಕಿ ತೊಗೊಳ್ಬೇಕಾಗತ್ತೆ. ಈ 3 ಮೆಡಿಸಿನ್ಸ್ಗಳು ಈ ಫೀಮೇಲ್ ಇನ್ಫರ್ಟಿಲಿಟಿ ಕಿಟ್ನಲ್ಲಿ ಬರುತ್ತೆ. ಇದು ಹೇಗೆ ವರ್ಕ್ ಮಾಡುತ್ತೆ ಅಂತ ನೋಡಿದಾಗ ಇಲ್ಲಿ ನಾವು ಒಂದು ಮೆಡಿಕೇಟೆಡ್ ಗೀನ ಯೂಸ್ ಮಾಡಿದ್ದೀವಿ. ಯೂಶಲಿ ನಮ್ಮಲ್ಲಿ ಹೇಳ್ತೀವಿ ಘೃತಂ ಪಿತ್ತಾನಿಲರಂ ರಸ ಶುಕ್ರ ಓಜಸಾಮಿತಂ ಅಂತ. ಅಂದರೆ ಯಾವುದೇ ಥರದ್ದು ಈ ನಮ್ಮ ಬಾಡಿನಲ್ಲಿ ರೆಜ್ಯುನೇಷನ್ ಬೇಕಾಗಿರುವಂಥ ಟೈಮಲ್ಲಿ ನಾವು ಈ ಘೃತನ ಯೂಸ್ ಮಾಡ್ತೀವಿ. ಅದರಲ್ಲಿ ಇದು ಪರ್ಟಿಕ್ಯುಲರ್ಲಿ ಮೆಡಿಕೇಟೆಡ್ ಘೃತನ ನಾವು ಇಲ್ಲಿ ಯೂಸ್ ಮಾಡೋದ್ರಿಂದ ಅವರಿಗೆ ಓವ್ಯುಲೇಷನ್ ಪ್ರಾಬ್ಲಮ್ ಇರ್ಬೋದು, ಆಲ್ರೆಡಿ ಅವರಿಗೆ ಓವೇರಿಯನ್ ರಿಸರ್ವ್ ಕಡಿಮೆ ಇದ್ದರೂ ಕೂಡ ಅದನ್ನು ಎನ್ಹ್ಯಾನ್ಸ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಇನ್ನು ಅದು ಲಿಕ್ವಿಡ್ ಕಷಾಯ ಬಂದುಬಿಟ್ಟು ಅಲ್ಲಿ ನಮ್ಮಲ್ಲಿ ವಾತ ಅನುಲೋಮನ ಅಂತ ಹೇಳ್ತೀವಿ. ಯಾವುದೇ ಥರದ್ದು ಹಾರ್ಮೋನಲ್ ತೊಂದರೆ ಇದ್ದರೂ ಕೂಡ ಅದು ಹಾರ್ಮೋನಲ್ ಇಂಬ್ಯಾಲೆನ್ಸ್ನ ಕರೆಕ್ಟ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ಟ್ಯಾಬ್ಲೆಟ್ ಬಂದು ಅವರು ಊಟ ಆದಮೇಲೆ ತೊಗೊಳ್ಬೇಕು. ಅದು ನಮ್ಮ ಮೆಟಬಾಲಿಕ್ ರೇಟ್ನ ಎನ್ಹ್ಯಾನ್ಸ್ ಮಾಡಲಿಕ್ಕೆ ಹೆಲ್ಪ್ ಮಾಡೋದ್ರಿಂದ ಅವರಿಗೆ ಫಾರ್ ಎಕ್ಸಾಂಪಲ್ ಅವರು ಎಕ್ಸೆಸ್ ಆಫ್ ವೆಯ್ಟು ಕೂಡ ಜಾಸ್ತಿ ಇದ್ದರೂ ಅಲ್ಲಿ ವೆಯ್ಟ್ ಕಡಿಮೆ ಆಗುತ್ತೆ. ಈ ಮೆಟಬಾಲಿಕ್ ರೇಟ್ ಸರಿ ಹೋಗೋದ್ರಿಂದ ಅವರಿಗೆ ಏನು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ತಾ ಇರುತ್ತೆ ಅದು ಕೂಡ ಸರಿ ಹೋಗುತ್ತೆ. ಈ ಒಂದು ಕಂಪ್ಲೀಟ್ ಕಿಟ್ಟು ಯಾರೆಲ್ಲ ಈಗ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತೀರಾ ಅಂದರೆ ಮಿನಿಮಮ್ ಒಂದು 5 to 6 months ಆದರೂ ರೆಗ್ಯುಲರ್ ಆಗಿ ತೊಗೊಂಡ್ರೆ ಡೆಫಿನೆಟ್ಲಿ ಹೆಲ್ಪ್ ಆಗೇ ಆಗುತ್ತೆ. ಓಕೆ, ಸೊ ಫೀಮೇಲ್ ಇನ್ಫರ್ಟಿಲಿಟಿ ಕಿಟ್ ಬಗ್ಗೆ ಡಾಕ್ಟರ್ ಯಮುನಾ ಅವ್ರು ತಿಳಿಸಿದ್ರು. ಇನ್ನು ಪ್ರಶಾಂತ್ ಸರ್, ಮೇಲಲ್ಲಿ ಸಮಸ್ಯೆಗಳಿದ್ದಾಗ ಅವರು ಕೂಡ ಒಂದು ಮೇಲ್ ಇನ್ಫರ್ಟಿಲಿಟಿ ಕಿಟ್ನ ಯೂಸ್ ಮಾಡ್ಬೋದಾ? ಅದು ಯಾವ ರೀತಿ ಯೂಸ್ ಮಾಡಬೇಕಾಗತ್ತೆ? ಆಗಲೇ ಹೇಳ್ದಂಗೆ ದರ್ ಆರ್ ಡಿಫ್ರೆಂಟ್ ಕಾಸಸ್. ಈಗ ಕೆಲವೊಬ್ಬರಿಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದ್ದಾಗ ಮೊದಲು ಅವರು ಶೋಧನೆ ಟ್ರೀಟ್ಮೆಂಟ್ ಆಗಬೇಕು, ಅದಾದಮೇಲೆ ಈ ಕಿಟ್ಟನ್ನು ಯೂಸ್ ಮಾಡಬೇಕಾಗುತ್ತೆ. ಇನ್ನು ಕೆಲವೊಬ್ಬರಿಗೆ ವೆರಿಕೋಸಿಲ್ ಸಮಸ್ಯೆ ಇರುತ್ತೆ, ವೆರಿಕೋಸಿಲ್ ಸಮಸ್ಯೆ ಇದ್ದಾಗ ಅವರು ಆ ವೆರಿಕೋಸಿಲ್ಗೆ ಟ್ರೀಟ್ಮೆಂಟ್ ತೊಗೊಂಡ್ಬಿಟ್ಟು ಆಮೇಲೆ ಈ ಕಿಟ್ಟನ್ನು ಯೂಸ್ ಮಾಡಿದ್ರೆ ಹೆಲ್ಪ್ ಆಗುತ್ತೆ. ಒನ್ ಆಫ್ ದಿ ಕಾಮನ್ ಕಾಸಸ್ ಏನಾಗುತ್ತೆ ಅಂದರೆ ಕೆಲವೊಬ್ಬರಿಗೆ ED ಅಂತ ಹೇಳ್ತೀವಿ, ಎರೆಕ್ಟೈಲ್ ಡಿಸ್ಫಂಕ್ಷನ್. ಇನ್ನು ಕೆಲವೊಬ್ಬರಿಗೆ ಲೋ ಡಿಸೈರ್ಸ್ ಇರುತ್ತೆ, ಅಥವಾ ಸ್ಪರ್ಮ್ ಕ್ವಾಲಿಟಿ ಮತ್ತು ಕೌಂಟ್ ಕಡಿಮೆ ಇರುತ್ತೆ, ಅಥವಾ ಮೊಟಿಲಿಟಿ ಕಡಿಮೆ ಇರುತ್ತೆ. ಇದು ಯಾವುದೇ ಸಮಸ್ಯೆ ಇದ್ದಾಗ ಅವರು ಈ ಮೇಲ್ ಇನ್ಫರ್ಟಿಲಿಟಿ ಕಿಟ್ಟನ್ನು ಯೂಸ್ ಮಾಡ್ಬೋದು. ಮೇಲ್ ಇನ್ಫರ್ಟಿಲಿಟಿ ಕಿಟ್ಟಲ್ಲಿ ಮುಖ್ಯವಾಗಿ 4 ಪ್ರಾಡಕ್ಟ್ಗಳಿದ್ದಾವೆ. ಒಂದು ಘೃತ ಇದೆ. ಆ ಘೃತ ಏನು ಮಾಡಬೇಕಂದ್ರೆ ಬೆಳಿಗ್ಗೆ ಎಂಟಿ ಸ್ಟಮಕ್ಕಲ್ಲಿ ಬೆಳಿಗ್ಗೆ 6 ಗಂಟೆ 7 ಗಂಟೆ ಎದ್ದಾಗ ಫಸ್ಟ್ ಅದನ್ನು ತೊಗೊಳ್ಬೇಕು. ಆಮೇಲೆ ಸಾಯಂಕಾಲ ಒಂದು 6 ಗಂಟೆ ಸುಮಾರಿಗೆ ಮತ್ತೆ ಅದೊಂದು ಅರ್ಧ ಚಮಚ ಬಿಸಿ ನೀರಲ್ಲಿ ತೊಗೊಂಡ್ರೆ ಆಯಿತು. ಇನ್ನು ಗ್ರ್ಯಾನ್ಯೂಲ್ಸ್ ಇದೆ ಅದರಲ್ಲೊಂದು. ಆ ಗ್ರ್ಯಾನ್ಯೂಲನ್ನು 1 ಟೀ ಸ್ಪೂನು ಬೆಳಿಗ್ಗೆ ಮತ್ತು 1 ಟೀ ಸ್ಪೂನು ಸಾಯಂಕಾಲ. ಅದನ್ನು ಬೇಸಿಕಲಿ ಯಾವ ಟೈಮಲ್ಲಾದರೂ ತೊಗೊಳ್ಬೋದು, ಊಟಕ್ಕಿಂತ ಮುಂಚೆ, ಊಟ ಆದಮೇಲೆ ಯಾವಾಗ ಬೇಕಾದ್ರೂ ತೊಗೊಳ್ಬೋದು. ಆಮೇಲೆ ಅದರಲ್ಲೊಂದು ಟ್ಯಾಬ್ಲೆಟ್ ಇದೆ. ಆ ಟ್ಯಾಬ್ಲೆಟನ್ನು ಬೆಳಿಗ್ಗೆ ಒಂದು ರಾತ್ರಿ ಒಂದು ಊಟ ಆದಮೇಲೆ ತೊಗೊಳ್ಬೇಕು. ಎಕ್ಸ್ಟರ್ನಲ್ ಅಪ್ಲಿಕೇಶನ್ಗೆ ಒಂದು ಬೇಸಿಕಲಿ ಆಯಿಲ್ ಕೊಟ್ಟಿದ್ದೀವಿ. ಆಯಿಲನ್ನು ಬಿಫೋರ್ ಬಾತ್ ಬೇಸಿಕಲಿ ಜೆನಿಟಲ್ ಪಾರ್ಟ್ಸ್ಗೆ ಯೂಸ್ ಮಾಡಿಬಿಟ್ಟು ಒಂದು 5 minutes ಬಿಟ್ಬಿಟ್ಟು ಸ್ನಾನ ಮಾಡಿದರೆ ಅದು ಕೂಡ ಹೆಲ್ಪ್ ಆಗುತ್ತೆ. ಮತ್ತು ಇದು ಹೇಗೆ ವರ್ಕ್ ಆಗುತ್ತೆ ಬೇಸಿಕಲಿ ಆ್ಯಸ್ ಯು ಸೇ, ಒನ್ ಆಫ್ ದ ರೀಸನ್ಸ್ ಈ ಮೇಲ್ ಇನ್ಫರ್ಟಿಲಿಟಿಗೆ ಸ್ಟ್ರೆಸ್ ಒಂದು ಮುಖ್ಯ ಕಾರಣವಾಗಿರೋದ್ರಿಂದ ಈ ಸ್ಟ್ರೆಸ್ಸನ್ನು ರಿಲೀಸ್ ಮಾಡುತ್ತೆ ಮನುಷ್ಯನಿಗೆ ಬೇಸಿಕಲಿ. ಆಮೇಲೆ ಬೇಸಿಕಲಿ ಇದೊಂದು ಪೇನಲ್ ಬ್ಲಡ್ ಫ್ಲೋ ಜಾಸ್ತಿ ಮಾಡುತ್ತೆ. ಅದಕ್ಕೆ ಬಿಟ್ಟರೆ ಸ್ಪರ್ಮ್ ಕ್ವಾಂಟಿಟಿ ಮತ್ತು ಮೊಟಿಲಿಟಿನ ಎನ್ಹಾನ್ಸ್ ಮಾಡುತ್ತೆ. ಕೆಲವೊಂದು ರೀಪ್ರೊಡಕ್ಟಿವ್ ಟಿಶ್ಯೂಸನ್ನು ಸ್ಟ್ರೆಂಥನ್ ಮಾಡುತ್ತೆ. ಸೊ ಹೀಗಾಗಿ ಯಾವುದೇ ಒಂದು ಮೇಲ್ ಇನ್ಫರ್ಟಿಲಿಟಿ ಸಮಸ್ಯೆ ಇದ್ದಾಗ ಅವರೆಲ್ಲ ಇದನ್ನು ಯೂಸ್ ಮಾಡ್ಬೋದು. ಹಾಗಿದ್ರೆ ಬರೀ ಮಕ್ಕಳು ಬೇಕಂದಾಗ ಮಾತ್ರ ಯೂಸ್ ಮಾಡಬೇಕಾ, ಬೇರೆ ಯೂಸ್ ಮಾಡ್ಬೋದು ಅಂತ ಕೆಲವೊಂದು ಕ್ವಶನ್ಸ್ ಬರುತ್ತೆ. ಪರ್ಟಿಕ್ಯುಲರ್ಲಿ ಮೇಲ್ ಇನ್ಫರ್ಟಿಲಿಟಿ ಕೇಸಸಲ್ಲಿ ಯಾರಿಗೆ ಒಂದು ಹೆಲ್ದಿ ರಿಪ್ರೊಡಕ್ಟಿವ್ ಆರ್ಗನ್ಸ್ ಬೇಕಿತ್ತು, ಹೆಲ್ದಿ ರಿಪ್ರೊಡಕ್ಟಿವ್ ಸಿಸ್ಟಮ್ ಬೇಕಿತ್ತು ಅಂತಂತಂದರೆ ನೀಡ್ ನಾಟ್ ನೆಸೆಸರಿ ಮಕ್ಕಳು ಬೇಕೆ ಅಂತ ನೆಸೆಸರಿ ಇರಲ್ಲ. ಕೆಲವೊಬ್ಬರು ಅರ್ಲಿ ಏಜಸಲ್ಲಿ ಇರ್ತಾರೆ, ಅವರು ಕೂಡ ಈ ಸಮಸ್ಯೆ ಫೇಸ್ ಮಾಡ್ತಿರ್ತಾರೆ. ಅಂಥವ್ರು ಕೂಡ ಈ ಕಿಟ್ಟನ್ನು ಯೂಸ್ ಮಾಡ್ಬೋದು. ಖಂಡಿತವಾಗ್ಲೂ. ಇನ್ನು ಕಿಟ್ನ ನೀವು ಕೂಡ ಪಡ್ಕೊಳ್ಬೇಕು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ನಿಮಗೆ ಗುಡುಚಿ ಆಯುರ್ವೇದ ಫೋನ್ ನಂಬರ್ಸ್ ಬರ್ತಾ ಇದೆ, ನಂಬರ್ಸ್ಗೆ ನೀವು ಕಾಲ್ ಮಾಡ್ಬೋದು. ಸದ್ಯಕ್ಕೆ ಈಗ ಒಬ್ರು ಪೇಷಂಟ್ ಮಾತಾಡಿರುವಂತಹ ಬೈಟ್ ಬರ್ತಾ ಇದೆ, ಬನ್ನಿ ಅವ್ರು ಏನು ಹೇಳಿದ್ದಾರೆ ನೋಡ್ಕೊಂಡು ಬರೋಣ.
ಎಲ್ಲರಿಗೂ ನಮಸ್ಕಾರ. ನಾನು ದರ್ಶಿನಿ ಶಶಿಧರ್ ಅಂತ. ಎಲ್ಲರಿಗೂ ತಾಯಂದಿರ ದಿನದ ಶುಭಾಶಯಗಳು. ಈ ತಾಯಂದಿರ ದಿನ ಸ್ಪೆಷಲ್ ಡೇ ದಿನ ನಾನೊಬ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಅದು ಗುಡೂಚಿ ಡಾಕ್ಟರ್ ಯಮುನಾ ಅವರು, ಡಾಕ್ಟರ್ ಯಮುನಾ ವಸ್ತ್ರದವರು. ಅವರು ನಮ್ಮ ಪಾಲಿನ ದೇವ ವೈದ್ಯ ಅಂತಲೇ ಹೇಳ್ಬೋದು. ಏಕೆಂದರೆ ಅವ್ರು ಕೊಟ್ಟ ಟ್ರೀಟ್ಮೆಂಟಿಂದ ಈ ವರ್ಷ ನಮಗೆ ಒಂದು ಅದ್ಭುತವಾದ ಗಿಫ್ಟ್ ಸಿಕ್ಕಿದೆ. ನನಗೆ ಮದುವೆ ಆಗಿ 12 ವರ್ಷ ಮಕ್ಕಳಿರಲಿಲ್ಲ. ಎಲ್ಲ ಥರ ಟ್ರೀಟ್ಮೆಂಟ್ ತೊಗೊಂಡು ಸುಮ್ಮನಾಗ್ಬಿಟ್ಟಿದ್ವಿ. ಕೊನೆಗೆ ಒಂದು ದಿನ ಒಗ್ಗರಣೆ ಡಬ್ಬಿಲಿ ಯಮುನಾ ಅವ್ರದ್ದು ಎಪಿಸೋಡ್ ನೋಡಿದ್ವಿ. ಎಪಿಸೋಡ್ ನೋಡಿ ಅವತ್ತು ನಮ್ಮ ಅತ್ತೆ ನಮ್ಮ ಅಮ್ಮ ಇಬ್ಬರು ಬಲವಂತ ಮಾಡಿ ಫೋನ್ ನಂಬರ್ ಅವರೇ ಬರ್ಕೊಂಡು, ಅಡ್ರೆಸ್ ಅವರೇ ಬರ್ಕೊಂಡು ನಮಗೆ ಡಾಕ್ಟರ್ ಯಮುನಾ ಅವ್ರ ಹತ್ರ ಕಳಿಸಿದ್ರು. ಆಮೇಲೆ ನಾವು ಡಾಕ್ಟರ್ ಯಮುನಾ ಅವ್ರನ್ನ ಭೇಟಿ ಮಾಡಿದ್ವಿ. ಸೂಪರ್ ಡಾಕ್ಟರ್ ಯಮುನಾ ಅವರು. ಅವರ ಪಾಸಿಟಿವ್ ಮಾತಿಂದನೇ ನಮಗೆ ಫುಲ್ಲು ಜೀವನದಲ್ಲಿ ಉತ್ಸಾಹ ಬಂದ್ಬಿಡುತ್ತೆ. ಅಲ್ಲಿಂದ ನಮ್ಮದು ಟ್ರೀಟ್ಮೆಂಟ್ ಶುರು ಆಯಿತು. ಅವ್ರು ಟ್ರೀಟ್ಮೆಂಟ್ ಕೊಡೋಕ್ಕೆ ಶುರು ಮಾಡಿದ್ಮೇಲೆ ನನಗಿಂತ ಸುಮಾರು ನಂದು ಪ್ರಾಬ್ಲಮ್ಗಳಿಗೆ ಸೊಲ್ಯೂಷನ್ ಸಿಕ್ತು. ನನಗೆ ಒಳ್ಳೆ ಟ್ರೀಟ್ಮೆಂಟ್ ಸಿಕ್ತು ಅಲ್ಲಿ. ಆಮೇಲೆ ಅಲ್ಲಿ ಟ್ರೀಟ್ಮೆಂಟ್ ತೊಗೊಳಕ್ಕೆ ಶುರು ಮಾಡಿದ್ಮೇಲೆ ನನಗಿದ್ದ ಹಲವಾರು ಸಮಸ್ಯೆಗಳಿಗೆ ಪರಿಹಾರ ಸಿಕ್ತು. ಟ್ರೀಟ್ಮೆಂಟ್ ಅಂತೂ ಆಯುರ್ವೇದಿಕ್ದು ತುಂಬ ಚೆನ್ನಾಗಿರುತ್ತೆ. ಆಮೇಲೆ ನಿಮಗೆ ಕಡಿಮೆ ಕಾಸ್ಟು. ನನಗಂತೂ ಭಾರಿ ಖುಷಿ. ಯಮುನಾರವರ ಟ್ರೀಟ್ಮೆಂಟಿಂದಾಗಿ ನಮಗೆ ಫೆಬ್ರವರಿ 18, 2021 ನನ್ನ ಮಗಳು ಹುಟ್ಟಿದ್ಲು. ಥ್ಯಾಂಕ್ಸ್ ಡಾಕ್ಟರ್, ನನ್ನ ಮಗಳು. ಥ್ಯಾಂಕ್ ಯು ಡಾಕ್ಟರ್ ಯಮುನಾ. ಥ್ಯಾಂಕ್ ಯು ಗುಡೂಚಿ. ಥ್ಯಾಂಕ್ ಯು ಗುಡೂಚಿ. ಥ್ಯಾಂಕ್ ಯು ಡಾಕ್ಟರ್. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಯಮುನಾ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಸೊ ಡಾಕ್ಟರ್ ಯಮುನಾ ಅವರೇ, ನಿಮ್ಮ ಹತ್ರ ಬರೋ ಹೊತ್ತಿಗೆ ಎಲ್ಲಾ ರೀತಿಯಾಗಿರುವಂತಹ ವೈದ್ಯರನ್ನ ಭೇಟಿ ಮಾಡಿರ್ತಾರೆ, ಹೋಪ್ಸ್ ಕಳ್ಕೊಂಡಿರ್ತಾರೆ ಅಂತ ಹೇಳ್ಬೋದು. ಇಮಿಡಿಯೇಟ್ ಆಗಿ ಆಗ್ಬಿಡ್ಬೇಕು ಅಂತ. ಹೇಗಿತ್ತು ಇವರ ಒಂದು ಕಂಡೀಷನ್ ಅಂತ? ಇವರು ಬಂದಾಗ ಇವರು ಆಲ್ಮೋಸ್ಟ್ ಇವ್ರದ್ದು ಮ್ಯಾರಿಡ್ ಲೈಫ್ 12 ಇಯರ್ಸು. ಎಲ್ಲ ಥರದ ಟ್ರೀಟ್ಮೆಂಟು ಮುಗಿಸಿ ಕೊನೆಗೆ ಇಲ್ಲೇನಾದರೂ ಟ್ರೈ ಮಾಡೋಣ ಅಂತ ಹೇಳಿ ಬಂದಿದ್ದವರು. ಅವರಿಗೆ ಮೇನ್ ಇದ್ದಿದ್ದು PCOD ಪ್ರಾಬ್ಲಮ್ಮು ಪ್ಲಸ್ ಓವ್ಯುಲೇಷನ್ ಅವರಿಗೆ ಸರಿಯಾಗಿ ಆಗ್ತಾ ಇರಲಿಲ್ಲ. ಆದ್ದರಿಂದ ಅವರಿಗೆ ಮಿನಿಮಮ್ ನಾವು ಒಂದು 10 to 13 months ಅವರಿಗೆ ಟ್ರೀಟ್ಮೆಂಟ್ ಮಾಡಿದ್ದು. ಆ ಒಂದು ಪೀರಿಯಡಲ್ಲೇ ಅವರು ಸಕ್ಸಸ್ಫುಲಿ ಕನ್ಸೀವ್ ಆದರು. ಅವರಿಗೆ ಇವಾಗ ನೀವು ನೋಡಿದ ಹಾಗೆ ಅವ್ರಿಗೆ ಒಂದು ಮುದ್ದಾದ ಹೆಣ್ಮಗು ಕೂಡ ಇದೆ. ಅದಕ್ಕೆ ನಾನು ಹೇಳೋದೇನೆಂದರೆ, ಅವ್ರಿಗೆ ಏನು ಪಾಸಿಟಿವ್ ಫ್ಯಾಕ್ಟರಿಂದ ಅವರಿಗೆ ತೊಂದರೆ ಆಗ್ತಾಯಿದೆ ಅಂದರೆ ಮೂಲ ಕಾರಣ ಏನಿದೆ, ನಾವು ಅದನ್ನು ಸರಿ ಮಾಡಿದಾಗ ಈ ಥರ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಆಯುರ್ವೇದದಲ್ಲಿ ಕಂಪ್ಲೀಟಾಗಿ ಚಿಕಿತ್ಸೆ ಇದೆ. ಹೆದರ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ. ಖಂಡಿತ. ಸ್ವಲ್ಪ ಕಪಲ್ಸ್ಗೆ ಪೇಷನ್ಸ್ ಅನ್ನೋದನ್ನ ಬೇಕಾಗುತ್ತೆ. ನೇರವಾಗಿ ಬಂದು ನೀವು ವೈದ್ಯರನ್ನ ಭೇಟಿ ಮಾಡ್ಬೋದು. ಸ್ಕ್ರೀನ್ ಮೇಲೆ ಫೋನ್ ನಂಬರ್ಸ್ ಬರ್ತಾ ಇದೆ. ಸೊ ಮೇಲ್ ಇನ್ಫರ್ಟಿಲಿಟಿ ಕಿಟ್ ಬಗ್ಗೆ ಪ್ರಶಂಸೆ ನೀವು ಹೇಳ್ತಾ ಇದ್ರಿ, ಅದು ಸ್ವಲ್ಪ ಹೆಂಗೆ ವರ್ಕ್ ಆಗುತ್ತೆ ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ, ಜೊತೆಗೆ ಕಿಟ್ನ ನಾವು ಎಲ್ಲಿ ಕೊಂಡ್ಕೊಳ್ಬೋದು, ಹೇಗೆ ಅದನ್ನು ತಗೊಳ್ಳುವಂಥದ್ದು, ಈ ವಿಚಾರವಾಗಿ ತಿಳಿಸ್ಕೊಡಿ. ಶೂರ್. ಆಲ್ರೆಡಿ ಹೇಳ್ದಂಗೆ ಬೇಸಿಕಲಿ ಒಂದು ಸ್ಟ್ರೆಸ್ ರಿಡ್ಯೂಸ್ ಮಾಡುತ್ತೆ, ಮತ್ತು ಇದು ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಮಾಡೋದ್ರಿಂದ ಯಾರೆಲ್ಲ ಮೇಲ್ ಇನ್ಫರ್ಟಿಲಿಟಿಯಿಂದ ಬಳಲ್ತಿದ್ರೆ ಅವರಿಗೆಲ್ಲ ಹೆಲ್ಪ್ ಆಗೇ ಆಗುತ್ತೆ. ಇದನ್ನು ಎಲ್ಲಿ ತಗೊಳ್ಳೋದು ಅಂತಂದರೆ, ನಮ್ಮ ಗುಡೂಚಿ ಆಯುರ್ವೇದದ ಕ್ಲಿನಿಕ್ಗಳು ಅಕ್ರಾಸ್ ಕರ್ನಾಟಕ ಇದೆ. ನಂಬರ್ಸ್ ನಿಮಗೆ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಎಲ್ಲಿ ಬೇಕಾದರೂ ಹೋಗ್ಬಿಟ್ಟು ಯಾವುದೋ ಒಂದು ಸೆಂಟರ್ಗೆ ಹೋಗ್ಬಿಟ್ಟು ನೀವು ದಯವಿಟ್ಟು ಒಂದ್ಸರಿ ಕನ್ಸಲ್ಟ್ ಮಾಡಿ ತಗೊಳ್ಳಿ ಅಂತ ಹೇಳ್ತೀನಿ. ಯಾಕಂತಂದರೆ ನಮಗೆ ಬರೀ ಮೇಲ್ ಇನ್ಫರ್ಟಿಲಿಟಿ ಅಂತ ಗೊತ್ತಿರುತ್ತೆ, ಹೊರತಾಗಿ ಯಾಕೆ ಏನು ಕಾಸ್ ಇದೆ. ಕೆಲವರಿಗೆ ಹೇಳಿದಂಗೆ ಸುಮಾರು ಕಾಸಸ್ ಇರ್ತವೆ. ಫಿಸಿಕಲ್ ಆಯಿತು, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇತ್ತು, ಸುಮಾರು ಕಾಸಸ್ ಇರ್ತವೆ. ಆ ದೃಷ್ಟಿಯಿಂದ ಒಂದ್ಸರಿ ನೀವು ನಮ್ಮ ವೈದ್ಯರನ್ನು ಕನ್ಸಲ್ಟ್ ಮಾಡಿ ತೊಗೊಂಡ್ರೆ ನೀವು ಎಷ್ಟು ತಿಂಗಳು ಇದನ್ನು ತೊಗೊಳ್ಬೇಕು, ಅದನ್ನು ಹೇಗೆ ಸರಿಪಡಿಸಬೇಕು, ಈ ಟಿಕೆಟ್ ತೊಗೊಳ್ಳೋಕ್ಕಿಂತ ಮುಂಚೆ ಬೇರೆ ಏನಾದ್ರು ತೊಗೊಳ್ಬೇಕಾ, ಅದೆಲ್ಲ ಮಾಹಿತಿಯನ್ನು ನಮ್ಮ ವೈದ್ಯರು ನಿಮಗೆ ಕೊಡ್ತಾರೆ. ಹೀಗಾಗಿ ಒಂದ್ಸರಿ ದಯವಿಟ್ಟು ಕನ್ಸಲ್ಟ್ ಮಾಡಿ ತೊಗೊಳ್ಳಿ. ಇದನ್ನು ನೀವು ನಮ್ಮ ವೆಬ್ಸೈಟ್ guduchiayurveda.com ಅಲ್ಲಿ ಕೂಡ ಇದನ್ನು ಖರೀದಿ ಮಾಡ್ಬೋದು. ಖಂಡಿತವಾಗ್ಲೂ. ಇನ್ನು ಕಪಲ್ಸ್ ಬರುವಾಗ ಡಾಕ್ಟರ್ ಯಮುನಾ ಅವರೇ, ಏನಾದರೂ ಪರೀಕ್ಷೆಗಳನ್ನ ಮಾಡಿಸ್ಕೊಂಡು ಬರುವಂಥದ್ದು ಅಥವಾ ವಾಟ್ಸಪ್ಪಲ್ಲಿ ರಿಪೋರ್ಟ್ಸ್ ಕಳಿಸುವಂಥದ್ದು, ಇದರಲ್ಲಿ ಕೂಡ ಮಾಹಿತಿಗಳನ್ನ ಕೊಡ್ಬೋದಾ? ಆದರೆ ಇನ್ಫರ್ಟಿಲಿಟಿಗೆ ನೇರವಾಗಿ ಬರೋದು ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಇಬ್ರು ಬರುವಂಥದ್ದು? ಓಕೆ, ಈಗ ತುಂಬ ಜನ ನಮಗೆ ದೂರದಿಂದ ಎಲ್ಲ ಕಾಲ್ ಮಾಡ್ತಾರೆ. ಈ ಥರ ಇದ್ದಾಗ ಅವರು ವಾಟ್ಸಪ್ಪಲ್ಲಿ ಅವ್ರದ್ದು ಕಂಪ್ಲೀಟ್ ಡೀಟೇಲ್ ಇದ್ದರೆ, ಅವ್ರದ್ದು ಯಾವುದೇ ಟೆಸ್ಟ್ ರಿಪೋರ್ಟ್ಸ್ಗಳನ್ನ ಅವ್ರು ಕಳಿಸಿದ್ರೆ ನಾವು ಅದನ್ನು ಅನಲೈಸ್ ಮಾಡಿ ಅವರಿಗೆ ಹೇಳ್ತೀವಿ ಯಾವುದರಿಂದ ಅವ್ರಿಗೆ ಸಮಸ್ಯೆ ಆಗ್ತಿದೆ, ಎಷ್ಟು ದಿನ ಬೇಕಾಗುತ್ತೆ, ಯಾವ ಥರ ಟ್ರೀಟ್ಮೆಂಟ್ ತೊಗೊಳ್ಬೇಕಾಗತ್ತೆ ಅಂತೇಳಿ. ಬಟ್ ಈ ಇನ್ಫರ್ಟಿಲಿಟಿ ಅನ್ನೋ ಜರ್ನಿನಲ್ಲಿ ಅವರು ಒಂದ್ಸಲ ಡಾಕ್ಟ್ರಿಗೆ ನೇರ ಮೀಟ್ ಮಾಡಿದ್ರೆ ಅವ್ರಿಗೆ ಇದೇನಾಗುತ್ತೆ ಅಂದರೆ, ತುಂಬ ಇನ್ಫರ್ಟಿಲಿಟಿಗೆ ತುಂಬ ಮೆಡಿಸಿನ್ಸು ತೊಗೊಂಡ್ಬಿಟ್ಟಿರ್ತಾರೆ. ಅಟ್ ಲಾಸ್ಟು ನಮ್ಮ ಹತ್ರ ಬರೋದು ನಾವು ತುಂಬ ಜನ ಕೇಸಸಲ್ಲಿ ನೋಡಿದ್ದೀನಿ. ಆ ಥರ ಇದ್ದಾಗ ಅವರು ಖುದ್ದು ಒಂದ್ಸಲ ಭೇಟಿ ಮಾಡಿದ್ರೆ
ಅವ್ರಿಗೂ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ವಿ ಕ್ಯಾನ್ ಎಕ್ಸ್ಪ್ಲೈನ್ ಅವ್ರಿಗೆ ಯಾವ ಥರ ತೊಂದರೆ ಇದೆ, ಎಷ್ಟು ದಿನ ಬೇಕಾಗತ್ತೆ, ಯಾವೆಲ್ಲ ಟ್ರೀಟ್ಮೆಂಟ್ ಬೇಕಾಗತ್ತೆ ಅಂತ ನಾವು ಹೇಳಲಿಕ್ಕೆ ಅನುಕೂಲ ಆಗುತ್ತೆ. ಇನ್ನು ಅವರಿಗೆ ಬರಲಿಕ್ಕೆ ಆಗಲ್ಲ, ತುಂಬ ದೂರ ಇದ್ದಾರೆ ಅಂದಾಗ ಅವರು ವಾಟ್ಸಪ್ಪಲ್ಲಿ ಅವ್ರ ರಿಪೋರ್ಟ್ಸ್ ಎಲ್ಲ ಶೇರ್ ಮಾಡಿದ್ರೆ ಅವ್ರಿಗೆ ಆನ್ಲೈನ್ ಮುಖಾಂತರ ಕೂಡ ಕನ್ಸಲ್ಟ್ ಮಾಡಿ, ಕೆಲವೊಂದು ಸಲ ಅವರಿಗೆ ಟ್ರೀಟ್ಮೆಂಟ್ ಬೇಕಾದಾಗ ಅವರು ಖುದ್ದು ಬರಲೇಬೇಕಾಗತ್ತೆ. ಆ ಥರದ್ದು ನೋಡಿಕೊಂಡು ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ. ಓಕೆ, ಪ್ರಶಾಂತ್ ಸರ್, ಇವಾಗ ಮೇಲ್ ಇನ್ಫರ್ಟಿಲಿಟಿ ಕಿಟ್ ಆಗಿರ್ಬೋದು, ಫೀಮೇಲ್ ಆಗಿರ್ಬೋದು, ಇದನ್ನ ಎಷ್ಟು ಡ್ಯೂರೇಷನ್ ಯೂಸ್ ಮಾಡಿದಾಗ ರಿಸಲ್ಟ್ ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು? ಬಿಕಾಸ್ ತುಂಬಾ ಅರ್ಜೆನ್ಸಿ ಇರುತ್ತೆ. ಏನು ಹೇಳ್ತೀರಾ ಅಂತವ್ರಿಗೆ? ಅದೇ ನಾವು ಜನರಲ್ ಆಗಿ ಕಿಟ್ ಬಿಟ್ಟರು ಕೂಡ ಯಾವುದೇ ಒಂದು ಇನ್ಫರ್ಟಿಲಿಟಿ ಸಮಸ್ಯೆ ಅಂತ ಬಂದಾಗ ನಿಮ್ಮದ್ರೆ ಅಟ್ಲೀಸ್ಟ್ 9 ತಿಂಗಳು ಟೈಮ್ ಮಿನಿಮಮ್ ಡ್ಯೂರೇಷನ್ 9 ತಿಂಗಳು ಇಟ್ಕೊಂಡು ಬನ್ನಿ. ಕೆಲವರಿಗೆ ನಾವು ಲಾಸ್ಟ್ ವೀಕ್ ನೋಡಬೇಕಾದ್ರೆ ಕೆಲವರಿಗೆ 1 ತಿಂಗಳಲ್ಲಿ ಕನ್ಸೀವ್ ಆಗಿದೆ, ಕೆಲವರಿಗೆ 2 ತಿಂಗಳಲ್ಲಿ ಕನ್ಸೀವ್ ಆಗಿದೆ, ಅದು ಆಗುತ್ತೆ. ಬಟ್ ವಿ ಡೋಂಟ್ ನೋ ದ ಕಾಸ್. ಸೊ ಮ್ಯಾಕ್ಸಿಮಮ್ 9 ತಿಂಗಳು ಇಟ್ಕೊಂಡು ಬನ್ನಿ. ಅಷ್ಟರಲ್ಲಿ ವಿ ವಿಲ್ ಡೆಫಿನೆಟ್ಲಿ ಅಶ್ಯೂರ್ ವಿಲ್ ಗೆಟ್ ಸಮ್ ಸಾರ್ಟ್ ಆಫ್ ರಿಸಲ್ಟ್ ಅಂತ ಹೇಳ್ಬೋದು. ಓಕೆ, ಖಂಡಿತ. ಇನ್ನು ಡಾಕ್ಟರ್ ಯಮುನಾ ಅವರೇ, ಕೊನೆಯದಾಗಿ ಕೇಳೋದಾದ್ರೆ, ತುಂಬಾ ಟ್ರೈ ಮಾಡಿರ್ತೀವಿ, ಇನ್ ಕೇಸ್ ಆರ್ಟಿಫಿಷಿಯಲ್ ಮೆಥಡು ಎಲ್ಲ ಆಗೋಗ್ಬಿಟ್ಟಿದೆ, ನಮಗೆ ನೋ ಆಪ್ಷನ್, ಇನ್ನೇನು ಇಲ್ಲ ಅಂತ ಇರ್ತಾರೆ ತುಂಬಾ ಜನ ಕಪಲ್ಸ್. ಅಂಥವ್ರಿಗೆ ಏನು ಹೇಳಕ್ ಇಷ್ಟಪಡ್ತೀರಾ? ಅದನ್ನೇ ನಾನು ಹೇಳಿದ್ನಲ್ಲ, ಈಗ IVF ಕೂಡ ಅಂಡರ್ಗಾನ್ ಆಗಿರ್ತಾರೆ ತುಂಬ ಜನ. ಆ ಥರದವರು ಏನು ಬೇಜಾರು ಮಾಡ್ಕೊಳ್ಳೋ ಅಂಥದ್ದೇನಿಲ್ಲ. ಈಗ ಅವ್ರಿಗೆ IVF ಯಾಕೆ ಫೇಲ್ಯೂರ್ ಆಗುತ್ತೆ ಅಂದರೆ, ಮೇನ್ಲಿ ಅವ್ರದ್ದು ಎಗ್ ಕ್ವಾಲಿಟಿ ಸರಿ ಇಲ್ದಲೇ ಇರ್ಬೋದು. ಈಗ ಮೇಲಲ್ಲಿ ನೋಡಿದಾಗ ಅವ್ರದ್ದು ಸ್ಪರ್ಮ್ ಕ್ವಾಲಿಟಿ ಆಯಿತು, ಮತ್ತು ಮೊಟಿಲಿಟಿ ಆಯಿತು, ಸರಿ ಇಲ್ದಲೇ ಇರ್ಬೋದು. ಈ ಥರ ಕಂಡೀಷನಲ್ಲೇ ಅವರು IVFಗೆ ಹೋಗಿರ್ತಾರೆ. ಇಲ್ಲ ಕೆಲವೊಂದು ಸಲ ಟ್ಯೂಬ್ ಬ್ಲಾಕೇಜಸ್ಸಿಂದ ಅವರು IVFಗೆ ಹೋಗಿರ್ತಾರೆ, ಅದು ಕೂಡ ಫೇಲ್ ಆಗಿರುತ್ತೆ. ಇನ್ನು ಕೆಲವೊಬ್ರು ಡೋನರ್ ಎಗ್ಗಿಗೂ ಹೋಗಿರ್ತಾರೆ, ಡೋನರ್ ಸ್ಪರ್ಮ್ಗೂ ಹೋಗಿರ್ತಾರೆ. ಆ ಥರ ಫೇಲ್ಯೂರ್ ಆದಾಗ ನಾವಲ್ಲಿ ಪಾಸಿಟಿವ್ ಫ್ಯಾಕ್ಟರ್ನ ಅನಲೈಸ್ ಮಾಡಿ ಟ್ರೀಟ್ಮೆಂಟ್ ಮಾಡಿದ್ರೆ ಡೆಫಿನೆಟ್ಲಿ ರಿಸಲ್ಟ್ ಬರುತ್ತೆ. ಈಗ ನಾವು ಈಗ ನಮ್ಮ ಒಂದು ಪೇಷಂಟ್ ಫೀಡ್ಬ್ಯಾಕ್ ಹೇಳಿದಾಗೆ ಅವರು ಕೂಡ IUI ಎಲ್ಲ ಮಾಡಿಕೊಂಡೇ ನಮ್ಮ ಹತ್ರ ಬಂದಿದ್ದು ಕೊನೆಗೆ. ಆದರೆ ಅದರಿಂದ ಹೇಳ್ತೀನಿ, ಯಾವುದೇ ಥರದ್ದು ಈ ಥರ ಇನ್ಫರ್ಟಿಲಿಟಿ ಸಮಸ್ಯೆ ಇದ್ದರೆ ಆಯುರ್ವೇದದಲ್ಲಿ ಕಂಪ್ಲೀಟಾಗಿ ಚಿಕಿತ್ಸೆ ಇದೆ. ಬಟ್ ನಾವು ಅಲ್ಲಿ ಅನಲೈಸ್ ಮಾಡಬೇಕಾಗತ್ತೆ, ಎಲ್ಲಿ ತೊಂದರೆ ಆಗ್ತಾ ಇದೆ, ಅದು ಕೌಂಟ್ ಆಗುತ್ತೆ. ಇನ್ನು ಕೆಲವೊಬ್ರು ಬರ್ತಾರೆ, ಎಲ್ಲ ಮುಗಿಸ್ಕೊಂಡು ಅವ್ರ ಏಜ್ ಆಲ್ಮೋಸ್ಟ್ 36, 38 ಆಗಿಬಿಟ್ಟಿರುತ್ತೆ. ಆ ಥರ ಇದ್ದಾಗ ಅಲ್ಲಿ ಏಜ್ ಫ್ಯಾಕ್ಟರ್ ಕೌಂಟ್ ಆಗುತ್ತೆ. ಅದಕ್ಕೋಸ್ಕರ ಯಾರೆಲ್ಲ ಟ್ರೈ ಮಾಡ್ತಿದ್ದೀರಾ, ವಿತಿನ್ ಒಂದು 35 ಇದ್ದಾಗ ವಿ ಕ್ಯಾನ್ ಅಶ್ಯೂರ್ 100% ಆಯುರ್ವೇದದಲ್ಲಿ ಅವರಿಗೆ ಚಿಕಿತ್ಸೆ ಸಿಕ್ಕೇ ಸಿಗುತ್ತೆ. ಖಂಡಿತವಾಗ್ಲೂ ಏಜ್ ಕೂಡ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ರೆ. ಪ್ರಶಾಂತ್ ಸರ್ ಕಾರ್ಯಕ್ರಮದಲ್ಲಿ ಬಂದು ಸಾಕಷ್ಟು ಮಾಹಿತಿಗಳು, ಜೊತೆಗೆ ಮೇಲ್ ಇನ್ಫರ್ಟಿಲಿಟಿ ಕಿಟ್ನ ಯಾವ ರೀತಿ ಯೂಸ್ ಮಾಡಬೇಕಾಗತ್ತೆ, ಅದರ ಒಂದು ಬೆನಿಫಿಟ್ಸ್ ಏನು, ಗುಡುಚಿ ಆಯುರ್ವೇದದಲ್ಲಿ ಅದನ್ನ ಯಾವ ರೀತಿ ತಗೊಳ್ಬೇಕಾಗತ್ತೆ, ಪ್ರತಿಯೊಂದು ಮಾಹಿತಿನ ತಿಳಿಸ್ಕೊಟ್ಟಿದ್ದೀರಾ. ಬಹಳ ಧನ್ಯವಾದಗಳು ಸರ್ ತಮಗೆ. ನಮಸ್ಕಾರ. ಧನ್ಯವಾದಗಳು ಡಾಕ್ಟರ್ ಯಮುನಾ ಅವರೇ, ತಮಗೂ ಕೂಡ. ಇನ್ನು ಬಂಜತನದ ಸಮಸ್ಯೆಗಳಿಂದ ಬಳಲ್ತಾ ಇದ್ದೀರಾ, ನೀವು ಕೂಡ ವೈದ್ಯರನ್ನ ನೇರವಾಗಿ ಭೇಟಿ ಮಾಡಬೇಕು ಅಂತಂದ್ರೆ ಗುಡುಚಿ ಆಯುರ್ವೇದ ಫೋನ್ ನಂಬರ್ಸ್ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಸಂಖ್ಯೆಗಳಿಗೆ ಕರೆ ಮಾಡಬಹುದು, ಅಪಾಯಿಂಟ್ಮೆಂಟ್ನ ನೀವು ಪಡ್ಕೊಳ್ಬಹುದು. ಜೊತೆಗೆ ನಿಮ್ಮ ಮೆಡಿಕಲ್ ರಿಪೋರ್ಟ್ಸ್ ಇದೆ ಅಂತಂದ್ರೆ ವಾಟ್ಸ್ಆಪ್ ನಂಬರ್ಸ್ ಕೂಡ ಬರ್ತಾ ಇದೆ, ಆ ಒಂದು ನಂಬರ್ಸ್ಗೆ ಕಳಿಸ್ಕೊಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಗಿದೆ. ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.